ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಈ ವಾರದ ನೋಟ ಕಾರ್ಯಕ್ರಮಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ನಿಮಗೆಲ್ಲ ಗೊತ್ತಿದೆ, ಕಳೆದ 15-20 ದಿವಸಗಳಲ್ಲಿ ಭಾರತದಲ್ಲಿ ಹೇಗೆ ಪ್ರಜಾಪ್ರಭುತ್ವವನ್ನು ಹಂತ ಹಂತವಾಗಿ ಕೊಲ್ಲದೆ ನೇರವಾಗಿ ಕತ್ತು ಹಿಸುಕಿ ಕೊಲೆ ಮಾಡಲಾಗಿದೆ ಅನ್ನೋದನ್ನು ನಿಮಗೆಲ್ಲ ಗೊತ್ತಿರುವಂಥ ವಿಷಯ. ದಿನನಿತ್ಯ ಪತ್ರಿಕೆಗಳಲ್ಲಿ ನೀವು ಓದೋ ಹವ್ಯಾಸ ಇದ್ದರೆ ನೀವು ಓದಿರ್ತೀರ. ಸುಮಾರು 4 ದಿವಸಗಳ ಅಂತರದಲ್ಲಿ 147 ರಾಜ್ಯಸಭೆ ಮತ್ತು ಲೋಕಸಭೆಯ ವಿರೋಧ ಪಕ್ಷದ ಸಂಸದರನ್ನು ಅಮಾನತು ಮಾಡಿದ್ದನ್ನು ನೀವು ನೋಡ್ತಾ ಇದ್ದೀರಾ. ಏಕಪಕ್ಷೀಯವಾಗಿ ರಾಜ್ಯಸಭೆಯ ಸ್ಪೀಕರ್ ಮತ್ತು ಲೋಕಸಭೆಯ ಸ್ಪೀಕರ್ ಇಬ್ಬರೂ ಏಕಪಕ್ಷೀಯವಾಗಿ ಸರ್ಕಾರದ ಮುಲಾಜಿಗೆ ಒಳಗಾಗಿ ನಿಷ್ಪಕ್ಷಪಾತವಾಗಿಯೂ ಮತ್ತು ನಿಷ್ಪಕ್ಷಪಾತವಾಗಿ ವರ್ತಿಸದೆ, ಯಾರು ಮುಲಾಜಿಗೂ ಒಳಗಾಗದೆ ವರ್ತಿಸಬೇಕಾಗುತ್ತೆ ಸ್ಪೀಕರ್ಗಳು. ಅವರು ಒಮ್ಮೆ ಯಾವುದೇ ಪಕ್ಷದಿಂದ ಆಯ್ಕೆಯಾಗಿದ್ದರೂ ಸಹ ಒಮ್ಮೆ ಸ್ಪೀಕರ್ ಸ್ಥಾನ ಅಲಂಕರಿಸಿದ ನಂತರ ಅವರು ಯಾವುದೇ ಪಕ್ಷದ ಯಾವುದೇ ಸರ್ಕಾರದ ಹಂಗಿನಲ್ಲಿ ಇರುವುದಿಲ್ಲ. ಅವರು ಒಬ್ಬ ತಟಸ್ಥ ವ್ಯಕ್ತಿಯಾಗಿರ್ತಾರೆ, ತಟಸ್ಥ ಅಧಿಕಾರವನ್ನು ಹೊಂದಿರ್ತಾರೆ. ಅವರು ಯಾವುದೇ ಸರ್ಕಾರದ ಮುಲಾಜಾಗಲಿ ಅದರ ನೀತಿ ನಿಯಮಗಳಿಗೆ ಬದ್ಧರಾಗಿರುವುದಿಲ್ಲ. ಅವರು ಕೇವಲ ಸಂವಿಧಾನದ ನೀತಿಗಳಿಗೆ ಬದ್ಧರಾಗಿರ್ತಾರೆ. ಆದರೆ ಈ ಬಾರಿ ರಾಜ್ಯಸಭೆಯ ಸ್ಪೀಕರ್ ಆಗಿರುವಂಥ ಉಪರಾಷ್ಟ್ರಪತಿಗಳಾದಂಥ ಧನ್ಕರ್ ಅವರು ಮತ್ತು ಲೋಕಸಭೆಯ ಸ್ಪೀಕರು ಇಬ್ಬರೂ ಸಹ ಸಂಪೂರ್ಣವಾಗಿ ಸಂವಿಧಾನದ ನೀತಿಗಳಿಗೆ ವಿರುದ್ಧವಾಗಿ ವರ್ತಿಸಿದ್ದಾರೆ. BJPಯ ನೀತಿಗಳಿಗೆ ಬದ್ಧರಾಗಿ ಕಾರ್ಯನಿರ್ವಹಿಸಿದ್ದಾರೆ. ವಿರೋಧ ಪಕ್ಷದವರು ಲೋಕಸಭೆಯಲ್ಲಿ ಮತ್ತು ಸಂಸತ್ನಲ್ಲಿ ಏನು ಲೋಕಸಭೆಯ ಮೇಲೆ ಇದು ಒಂಥರ ಏನೋ ಒಂದು ಗ್ಯಾಸ್ ಬಿಟ್ಬಿಟ್ಟು ಕ್ಯಾನ್ ಹೊಗೆಯ ಮೇಲುಕ ಏನೋ ಒಂದು 3-2 ಆಗೋ ತನಕ ಪ್ರವೇಶಿಸ್ಬಿಟ್ಟು ಏನೋ ಸ್ವಲ್ಪ ಭದ್ರತಾ ಲೋಪ ಆಗಿತ್ತು. ಅದರ ಮೂಲಕ ಅದಕ್ಕೋಸ್ಕರ ಚರ್ಚೆ ಮಾಡಬೇಕು, ಅದಕ್ಕೋಸ್ಕರ ಗೃಹ ಮಂತ್ರಿಗಳು ಉತ್ತರ ನೀಡಬೇಕಂತ ಪ್ರಶ್ನೆಯನ್ನು ಅದಕ್ಕೋಸ್ಕರ ಪಟ್ಟು ಹಿಡಿದಕ್ಕೋಸ್ಕರ ಅವರನ್ನೆಲ್ಲರನ್ನೂ 146 ವಿರೋಧ ಪಕ್ಷದ ಸಂಸದರನ್ನು ಅಮಾನತು ಮಾಡ್ತಾರಂದರೆ ಇಲ್ಲಿ ಪ್ರಜಾಪ್ರಭುತ್ವ ಉಳಿದಿದೆ ಅನ್ನೋದಕ್ಕೆ ಯಾವುದೇ ದಾಖಲೆಗಳಿಲ್ಲ ಅಂತ ಹೇಳ್ಬೇಕಾಗತ್ತೆ. ಯಾಕಂತಂದರೆ ಪ್ರಶ್ನೆ ಕೇಳಬೇಕಾಗತ್ತೆ, ಹೆಂಗೆ ಭದ್ರತೆ ಲೋಪ ಆಯಿತು, ಯಾಕೆ ಗೃಹ ಮಂತ್ರಿಗಳನ್ನು ಕೇಳಬಾರ್ದೆ ಪ್ರಶ್ನೆಗಳನ್ನು? ಹಾಗಾದರೆ ಗೃಹ ಮಂತ್ರಿಗಳ ಜವಾಬ್ದಾರಿ ಏನು? ಗೃಹ ಮಂತ್ರಿಗಳು ಯಾವುದೇ ರೀತಿಯ ಪ್ರಶ್ನೆಗಳಿಗೆ ಅತೀತರಾಗಿದ್ದಾರಾ? ಪ್ರಧಾನಮಂತ್ರಿಗಳು ಯಾವುದೇ ರೀತಿಯ ಪ್ರಶ್ನೆಗಳಿಗೆ ಅತೀತರಾಗಿದ್ದಾರಾ? ಅದೇ ರೀತಿಯ ಆ ಪ್ರಶ್ನೆಗೆ ಹೌದು ಎನ್ನುವಂಥ ಉತ್ತರ ಈ ರಾಜ್ಯಸಭಾ ಸ್ಪೀಕರ್ ಮತ್ತು ಲೋಕಸಭಾ ಸ್ಪೀಕರ್ ಅವರ ವರ್ತನೆಯಿಂದ ನಮಗೆ ಕಂಡುಬರುತ್ತೆ. 146 ಸಂಸದರನ್ನು ಹೊರಗಾಕಿದ್ದು ಅಲ್ಲದೆ ಅವರ ಅನುಪಸ್ಥಿತಿಯಲ್ಲಿ 2 ಮುಖ್ಯವಾದ ಮಸೂದೆಗಳಿಗೆ ಅನುಮೋದನೆ ಪಡ್ಕೊಂಡಿದ್ದಾರೆ. 146 ಸಂಸದರ ಜೊತೆಗೆ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಹೊರಗಾಕ್ಬಿಟ್ಟು 2 ಮಸೂದೆಗಳು, 2 ಕರಾಳ ಮಸೂದೆಗಳು ಅಂತ ಹೇಳ್ಬೇಕಾಗತ್ತೆ, 2 ಮಸೂದೆಗಳಿಗೆ ಅನುಮೋದನೆ ಪಡ್ಕೊಂಡಿದ್ದಾರೆ. ಅವರನ್ನು ಕಾಯ್ದೆಯಾಗಿ ರೂಪಿಸ್ತಿದ್ದಾರೆ ಅಂತಂದರೆ ಇದು ಎಂಥ ಡ್ರೆಕೋನಿಯನ್ ಕಡೆಗೆ ಹೋಗ್ತಾ ಇದೆ, ಎಂಥ ಕರಾಳತೆಗೆ, ಎಂಥ ಭೀಕರತೆಗೆ ದೇಶ ಹೋಗ್ತಾ ಇದೆ ಅಂತ ಈಗಲಾದರೂ ನಿಮಗೆ ಮನವರಿಕೆ ಆಗದೆ ಹೋದರೆ ನೀವು ಅಥವಾ ನಾವು ಮುಂದಿನ ದಿನಗಳಲ್ಲಿ ಬಹಳ ಕಷ್ಟಕ್ಕೆ ಸಿಲುಕ್ತಾ ಇದ್ದೀವಿ ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕೆಂತಂದರೆ ಅವರಿಗೆ ಇದೊಂಥರ ಏನಾದರೂ ಒಂದು ಸ್ಕ್ರಿಪ್ಟೆಡ್ ಅಂತ ಅನಿಸ್ತಾ ಇದೆ. ಯಾಕಂದರೆ ಇದೊಂದು ಮುಂಚೆನೇ ಪೂರ ನಿಯೋಜಿತವೇ ಅಂತ ಅನುಮಾನ ಬರೋಕ್ಕೆ ಶುರುವಾಗಿದೆ. ಯಾಕೆಂತಂದರೆ ಅವರು ಭದ್ರತಾ ಲೋಪ ಎಸಗಿದ ನಂತರ ಅದಕ್ಕೆ ಚರ್ಚೆ ಕೇಳ್ತಾರೆ. ಚರ್ಚೆಗೆ ಒಪ್ಪಿಗೆ ಕೊಡದೇ ಇದ್ದಾಗ ಹೊರಗಾಕ್ಬಿಡೋಣ, ಆ ನಂತರ ಈ ಮಸೂದೆಗಳನ್ನು ಚರ್ಚೆಯೂ ಮಾಡ್ದೇ ಅನುಮತಿ ಪಡ್ಕೊಂಬೋಣ ಅನ್ನುವ ಒಂದು ಪೂರ ನಿಯೋಜಿತವೇ ಅನ್ನುವ ಪ್ರಶ್ನೆ ಸಹ ಇಲ್ಲಿ ಮೂಡ್ತಾ ಇದೆ. ಯಾಕೆಂತಂದರೆ ಅವರು ಅನುಮೋದನೆ ಪಡ್ಕೊಂಡಿರುವಂಥ 2 ಮಸೂದೆಗಳು ಅಂತಂದರೆ ಇಂಡಿಯನ್ ಪೀನಲ್ ಕೋಡ್ ಏನಿತ್ತಲ್ಲ 1860ರಲ್ಲಿ ಬ್ರಿಟಿಷರ ಕಾಲದಲ್ಲಿ ಏನು ಜಾರಿ ಬಂದಂಥ ಇಂಡಿಯನ್ ಪೀನಲ್ ಕೋಡ್ನ ಬದಲಾಯಿಸ್ಬಿಟ್ಟು ಸಂಪೂರ್ಣವಾಗಿ, ಅಂದರೆ ಅದನ್ನು ಡಿಕಾಲನೈಸೇಷನ್ ಅಂತ ಕರೆದಿರೋರು, ಆದರೆ ನಿರ್ವಸಾಹತೀಕರಣ ಅಂತ ಕರೆದ. ಹೌದು, ಪೀನಲ್ ಕೋಡು ಬ್ರಿಟಿಷರ ಕಾಲದ ಪೀನಲ್ ಕೋಡು ಆ ಕಾಲದ ಸೆಡೆಷನ್ ಆ್ಯಕ್ಟ್ಗಳೆಲ್ಲವೂ ಬದಲಾಗಬೇಕಾಗಿತ್ತು. ಆದರೆ ಏಕಪಕ್ಷೀಯವಾಗಿ ಅಲ್ಲ, ಅಥವಾ RSSನ ಸಿದ್ಧಾಂತಕ್ಕೆ ಅನುಗುಣವಾಗಿ ಅಲ್ಲ, ಅಥವಾ BJPಯ ಬಲಪಂಥೀಯ ಸಿದ್ಧಾಂತಕ್ಕೆ ಅನುಗುಣವಾಗಿ ಅಲ್ಲ. ಅದು ಈ ಪ್ರಜೆಗಳ ಜೊತೆಗೆ ಚರ್ಚೆ ಮಾಡಿ, ಇಲ್ಲಿನ ಪ್ರಜೆಗಳಿಂದ ಆಯ್ಕೆಯಾದಂಥ ಸಂಸದ ಜೊತೆಗೆ ಚರ್ಚೆ ಮಾಡಿ, ಆನಂತರ ಸಂಸತ್ತಿನ ಸ್ಥಾಯಿ ಸಮಿತಿಗೆ ಕೊಟ್ಬಿಟ್ಟು ಆ ಸ್ಥಾಯಿ ಸಮಿತಿಯಲ್ಲಿ ಅಲ್ಲಿ ಚರ್ಚೆಯಾಗಿ ಅಲ್ಲಿ ಹೇಳಿದಂಥ ಬದಲಾವಣೆಗಳನ್ನು ಅಳವಡಿಸಿಕೊಂಡ್ಬಿಟ್ಟು ಆ ರೀತಿಯ ಒಂದು ಮಸೂದೆಯನ್ನು ಮಂಡಿಸಿ ಕಾಯ್ದೆ ಮಾಡಬೇಕಾಗ್ತಿತ್ತು. ಹೊರತಾಗಿ ಈ ರೀತಿಯಾಗಿ ಎಲ್ಲಿಯೂ ಚರ್ಚೆ ಮಾಡ್ದೇ ಸ್ಥಾಯಿ ಸಮಿತಿಗೆ ಕೊಡುವಂಥ ನಾಟಕವಾಡಿ ಅಲ್ಲಿಯೂ ಅನುಮೋದನೆ ಪಡ್ಕೊಂಡು, ಅಲ್ಲಿಯೂ ಸಭೆಗಳನ್ನು ನಡೆಸಿದ್ರೆ ಅನುಮೋದನೆ ಪಡ್ಕೊಂಡು, ಮರಳಿ ಲೋಕಸಭೆಯಲ್ಲಿ 146 ಸಂಸದರನ್ನು ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಉಚ್ಚಾಟನೆ ಅಮಾನತುಗೊಳಿಸ್ಬಿಟ್ಟು ಈ ಮಸೂದೆ ಪಾಸ್ ಮಾಡ್ಕೊಂಡಿದ್ದಾರೆ. ಇದು ನಿಜಕ್ಕೂ
ಪ್ರಜಾಪ್ರಭುತ್ವದ ಕಗ್ಗೊಲೆಯ ದಿನಗಳು ಅಂತ ನಾವು ಕರಿಬೇಕಾಗುತ್ತೆ. ಏನಕ್ಕೆ ಇವರು ಇಂಡಿಯನ್ ಪೀನಲ್ ಕೋಡನ್ನು ಬದಲಾಯಿಸಿದರು ಎನ್ನುವ ಪ್ರಶ್ನೆಗೆ ಉತ್ತರ ಹತ್ತದ್ದೇನು ಕಷ್ಟವಿಲ್ಲ. ಯಾಕೆಂದರೆ ಹೌದು 1860 ಅಂದರೆ ಹತ್ತತ್ರ 180 ವರ್ಷಗಳ 180 ವರ್ಷಗಳ ಹಿಂದಿನ ಬ್ರಿಟಿಷರ ಕಾಲದ ವಸಾಹತುಶಾಹಿಯನ್ನು ಒಳಗೊಂಡಂತಹ ಪೀನಲ್ ಕೋಡ್ ನಮಗೆ ಬೇಕಾಗಿಲ್ಲ, ಅದು ಬದಲಾವಣೆ ಆಗಬೇಕಾಗಿತ್ತೆ. ಆದರೆ ಈ ಬದಲಾವಣೆಗೋಸ್ಕರ ಈ ರೀತಿ ಪ್ರಜಾಪ್ರಭುತ್ವವನ್ನು ಕೊಲೆ ಮಾಡಿಬಿಟ್ಟು ಬದಲಾವಣೆ ಮಾಡೋದಿದೆಯಲ್ಲ, ಅದು ಭಾಳ ಅದನ್ನು ಒಪ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ ಅಂತ ಹೇಳಬೇಕಾಗತ್ತೆ. ಇವ್ರು ಏನು ಮಾಡಿದ್ದಾರೆ, ಇಂಡಿಯನ್ ಪೀನಲ್ ಕೋಡ್ನ ತೆಗೆದುಬಿಟ್ಟು ನಿರ್ವಸಾಧೀಕರಣ ಮಾಡ್ತೀವಿ ಅಂತ ಹೇಳಿಬಿಟ್ಟು ಡಿಕಲನೈಸೇಷನ್ ಹೆಸರಿನಲ್ಲಿ ನಿಯೋಕಲನೈಸೇಷನ್ ನವ ವಸಾಹತೀಕರಣವನ್ನು ಮಾಡ್ತಾ ಇದ್ದಾರೆ. ಅಂದರೆ ಭಾರತ ಸ್ವಾತಂತ್ರ್ಯ ಬಂದ ನಂತರವೂ ಸಹ, ಸ್ವಾತಂತ್ರ್ಯ ಬಂದು 75 ವರ್ಷಗಳ ನಂತರ ಸಹ ಮತ್ತೆ ನಾವು ನವ ವಸಾಹತೀಕರಣಕ್ಕೆ ಸಿಲುಕ್ತಾ ಇದೀವಿ ಇರೋದಕ್ಕೆ ಇವರ ನಿಯೋ ಕಲನೈಸೇಷನ್ನ ಈ ನೀತಿ, ಈ ವರ್ತನೆ ನಮಗೆ ಮನವರಿಕೆ ಮಾಡಿಕೊಡುತ್ತೆ. ಇವ್ರು ಏನು ಮಾಡಿದರು, ಇಂಡಿಯನ್ ಪೀನಲ್ ಕೋಡ್ನ ಬದಲಾಯಿಸ್ಬಿಟ್ಟು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023, ಭಾರತೀಯ ನ್ಯಾಯ ಸಂಹಿತೆ 2023, ಭಾರತೀಯ ಸಾಕ್ಷ್ಯ ಅಧಿನಿಯಮ 2023 ಅಂತ ಹೇಳ್ಬಿಟ್ಟು 3 ಮಸೂದೆಗಳನ್ನು ಮಾಡಿದರು. ಈ 3 ಮಸೂದೆಗಳನ್ನು ಮಾಡೋದಕ್ಕೆ ಯಾವ ತಜ್ಞರೊಂದಿಗೆ ಸಂಪರ್ಕ ಸಾಧಿಸಿದರು, ಯಾವ ವಿಷಯ ತಜ್ಞರೊಂದಿಗೆ, ಯಾವ ಕಾನೂನು ತಜ್ಞರೊಂದಿಗೆ, ಯಾರು ಅಥವಾ ಭದ್ರತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ, ಗೃಹ ಇಲಾಖೆಯ ತಜ್ಞರೊಂದಿಗೆ ನಿವೃತ್ತರಾಗಿರ್ಬೋದು, ಹಾಲಿರ್ಬೋದು, ಚರ್ಚೆ ಮಾಡಿದ್ದಾರೆ ಅನ್ನೋದು ಕೂಡ ಸಾರ್ವಜನಿಕವಾಗಿ ಯಾವುದೇ ಮಾಹಿತಿ ನಮಗೆ ಲಭ್ಯವಿಲ್ಲ. ಸರ್ಕಾರ ಈ ಮಸೂದೆಗಳ ಕರಡು ಪ್ರತಿಯನ್ನು ಡ್ರಾಫ್ಟನ್ನು ಎಲ್ಲಿ ತಯಾರಿಸಿತ್ತು, ಯಾವ ರೆಫರೆನ್ಸಲ್ಲಿ ತಯಾರಿಸಿತ್ತು ಅನ್ನೋದು ಕೂಡ ಪಾರದರ್ಶಕತೆ ಇಲ್ಲ. ಇದೇನಾದರೂ BJPಯ ಬಲಪಂಥೀಯ ಸಿದ್ಧಾಂತಕ್ಕೆ ಅನುಗುಣವಾಗಿ ತಯಾರಾಗಿದೆಯೋ, ಇದು RSSನ ಚಾತುರ್ವರ್ಣ ಮತ್ತು ಬ್ರಾಹ್ಮಣಶಾಹಿ ಸಿದ್ಧಾಂತಕ್ಕೆ ಅನುಗುಣವಾಗಿ ತಯಾರಾಗಿದೆಯೋ, ಅಥವಾ ಮೋದಿ ಮತ್ತು ಶಾ ಅವರ ಒಂದು ಸರ್ವಾಧಿಕಾರಿ ಧೋರಣೆಗೆ ನೀತಿಗೆ ಅನುಗುಣವಾಗಿ ತಯಾರಾಗಿದೆಯೋ ಎನ್ನುವ ಪ್ರಶ್ನೆಗಳಿಗೆ ಉತ್ತರಗಳು ದೊರಕ್ತಾರೆ. ಯಾಕಂದರೆ ನಾವು ಎಲ್ಲಿಂದ ರೆಫರೆನ್ಸ್ ಮಾಡಿದ್ದೀವಿ, ಯಾರೊಂದಿಗೆ ಚರ್ಚೆ ಮಾಡಿದ್ದೀವಿ ಅಂತ ಪಾರದರ್ಶಕವಾಗಿದ್ದರೆ ಈ ಪ್ರಶ್ನೆಗಳು ಕೇಳೋದಕ್ಕೆ ಅವಶ್ಯಕತೆ ಇರಲಿಲ್ಲ. ಇದು ಮೊದಲನೇದಾಗಿ. ಎರಡನೇದಾಗಿ, ಈ ಅಪರಾಧಿ ಕಾನೂನುಗಳನ್ನು ನಾವು ಮತ್ತೆ ಹೇಳ್ತಾ ಇದ್ದೀನಿ, ಡಿಕಲನೈಸೇಷನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವರು ತಂದಿರುವಂಥ ಬದಲಾವಣೆಗಳಿದಾವಲ್ಲ, ಇವು ಬಹಳ ಕರಾಳವಾಗಿದ್ದಾವೆ ಅಂತ ಹೇಳ್ಬಿಟ್ಟು ತಜ್ಞರು ಹೇಳ್ತಾ ಇದ್ದಾರೆ, ಲೀಗಲ್ ಎಕ್ಸ್ಪರ್ಟ್ಸ್ ಕಾನೂನು ತಜ್ಞರು ಹೇಳ್ತಾ ಇದ್ದಾರೆ, ಮತ್ತು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದಂಥ ಉನ್ನತಾಧಿಕಾರಿಗಳು, ನಿವೃತ್ತರಾಗಿರುವಂಥ ಉನ್ನತಾಧಿಕಾರಿಗಳು ಕೆಲವರು ಹೇಳ್ತಾ ಇದ್ದಾರೆ. ಈ ಬದಲಾವಣೆಗೊಂಡಂಥ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ, ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ಸಾಕ್ಷ್ಯ ಅಧಿನಿಯಮದಲ್ಲಿ ಏನು ಬದಲಾವಣೆ ಮಾಡಿದ್ದಾರೆ ಅಂತ ಕೆಲವು ಅಂಶಗಳ ಸ್ಥೂಲವಾಗಿ ನಾವು ಹೇಳೋದಾದರೆ, ಈ ಮುಂಚೆ ಅಪರಾಧಿ ಅಂತ ಬಂಧಿಸಿದಾಗ, ಅಂದರೆ ಯಾವುದೋ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈತ ಅಥವಾ ಈಕೆ ಅಪರಾಧಿ ಅಂತ ಬಂಧಿಸಿದಾಗ ಕಸ್ಟಡಿಯಲ್ಲಿ, ಪೊಲೀಸ್ ಕಸ್ಟಡಿಯಲ್ಲಿ ಗರಿಷ್ಠ 15 ದಿನ ಮಾತ್ರ ಇಟ್ಕೊಳ್ಬೋದಾಗ್ತಾ ಇತ್ತು. ಈಗ ಅದನ್ನು ವಿಸ್ತರಿಸ್ಬಿಟ್ಟು 90 ದಿನಕ್ಕೆ ವಿಸ್ತರಿಸಿದ್ದಾರೆ. ಅಂದರೆ 90 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿ ಇಟ್ಕೊಳ್ಬೋದಂಥ ರೀತಿಯಲ್ಲಿ ಕಾನೂನನ್ನು ಬದಲಾಯಿಸಿದ್ದಾರೆ. ಹಾಗಿದ್ರೆ ಇದು ಡಿಕಲನೈಸೇಷನ್ನ ನಿಯೋಕಲನೈಸೇಷನ್ನ, ಇದು ನಿರ್ವಸಾಹತೀಕರಣವೋ ನವ ವಸಾಹತೀಕರಣವೋ? ಅಂದರೆ ಅವನ ಬಂಧನವನ್ನು 90 ದಿವಸಕ್ಕೆ ವಿಸ್ತರಿಸುವುದು ನವವಸಾಹತೀಕರಣವಲ್ಲದೆ ಮತ್ತೇನಂತ ನೀವು ಕರಿಬೇಕಾಗತ್ತೆ. ಅದು 90 ದಿನಗಳ ಕಾಲ ಯಾವುದೇ ಪ್ರಶ್ನೆ ಇಲ್ಲದೆ, ಯಾವುದೇ ವಿಚಾರಣೆ ಇಲ್ಲದೆ ಬಂಧನದಲ್ಲಿ ಇಡಬೇಕಂತಂದರೆ, ಭಾರತದಂತಹ ಒಂದು ಅಪ್ರಬುದ್ಧ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪೊಲೀಸ್ನ ಅಟ್ರಾಸಿಟಿ ನಾವು ನೋಡಿದ್ದೀವಿ, ಲಾಕಪ್ ಡೆತ್ಗಳನ್ನ ನೋಡಿದ್ದೀವಿ, ಪೊಲೀಸ್ ರಾಜ್ಯ ಹೆಂಗಿರುತ್ತೆ ಅಂತ ನಮ್ಮ ಮುಂದೆ ಅಸಂಖ್ಯಾತ ಉದಾಹರಣೆಗಳಿದ್ದಾವೆ. 90 ದಿವಸಗಳಲ್ಲಿ ಆರೋಪಿ ಅಂತ ಕರೆದ್ಬಿಟ್ಟು ಅವನ್ನ ಬಂಧಿಸ್ಬಿಟ್ಟು ಅವನ ಮೇಲೆ ಯಾವುದೇ ರೀತಿಯಲ್ಲಾದರೂ ಶಿಕ್ಷೆಗೊಳಪಡಿಸುವುದಲ್ಲ ಎನ್ನುವುದು ಸರಳ ಮಾಹಿತಿ ನಮಗೆಲ್ಲ ಗೊತ್ತಿರೋದ್ರಿಂದ ಹೇಳ್ತಾ ಇದ್ದೀವಿ. ಇದು ಭಾಳ ದೊಡ್ಡ ಭೀಕರ ಪರಿಣಾಮವಾಗುತ್ತೆ. ನಾಳೆ ನಮ್ಮ ಮನೆಗೆ ಬಂದ್ಬಿಟ್ಟು ನಿನ್ನ ಮೇಲೆ ಈ ರೀತಿಯ ಕಳ್ಳತನ ಆರೋಪ ಇದೆ ಅಂತ ಹೇಳಿಬಿಟ್ಟು ನನ್ನ ಬಂಧನಕ್ಕೆ ತೊಗೊಂಡೋಗಿ 90 ದಿವಸಗಳ ಬಂಧನ ಇಟ್ಕೊಂಡ್ಬಿಡ್ಬೋದು ಅಂತಂದರೆ, ಲಾಕಪ್ನಲ್ಲಿ ನನ್ನ ಮೇಲೆ ಟಾರ್ಚರ್ ಮಾಡ್ಬೋದು, ನನ್ನ ಮೇಲೆ ದೌರ್ಜನ್ಯ ನಡೆಸ್ಬೋದು, ನನ್ನ ದೌರ್ಜನ್ಯಕ್ಕೆ ಒಳಗಾಗಿ ನನ್ನ ಮೇಲೆ ಸಹಿ ಮಾಡಿಸ್ಕೊಳ್ಬೋದು, ಏನಾದರೂ ಮಾಡ್ಬೋದು ಅಂತ 90 ದಿನಗಳಲ್ಲಿ ಎಲ್ಲವೂ ಸಾಧ್ಯತೆ ಇರೋದ್ರಿಂದ ನನಗೆ ಜೀವ ಭಯ ಒಡ್ಬೋದು. ಯಾಕಂದರೆ ಈ ಥರ ನಡೆದ ಸಾವಿರಾರು ಸಂಖ್ಯೆ ಉದಾಹರಣೆಗಳಿದ್ದಾವೆ. ಪೊಲೀಸ್ ಪ್ರಕರಣ, ಲಾಕಪ್ ಡೆತ್ ಉದಾಹರಣೆಗಳಿರೋದ್ರಿಂದ ಇದನ್ನು ನಾವು ಮತ್ತೆ ಒಂದು ಕರಾಳ ಶಾಸನ, ಕರಾಳ ನೀತಿ ಅಂತ ಹೇಳಬೇಕಾಗತ್ತೆ. ಎರಡನೇದು, ಬಂಧನದ ಆದೇಶ ಇಲ್ಲದೆ, ಏನು ಬಂಧನದ ಆದೇಶ ತರ್ತಾರಲ್ವ, ಆ ಆದೇಶಕ್ಕೆ ಬಂಧನಕ್ಕೊಳದಂಥ ವ್ಯಕ್ತಿಯ ಸಹಿ ಇಲ್ದೇ ಅವ್ರನ್ನ ಬಂಧಿಸ್ಬೋದು ಅನ್ನೋದು ಬದಲಾವಣೆ ಮಾಡಿದ್ದಾರೆ. ಅಂದರೆ ಈ ಮುಂಚೆ ಏನಾಗ್ತಿತ್ತು, ಒಂದು ಬಂಧನಕ್ಕೆ ವಾರೆಂಟ್ ಬೇಕಾಗ್ತಾ ಇತ್ತು, ಆ ವಾರೆಂಟ್ಗೆ ಸಹಿ ತೊಗೋಬೇಕಾಗಿತ್ತು ಬಂಧನಕ್ಕೊಳಗಾದಂಥ ವ್ಯಕ್ತಿಗೆ. ಈ ಬಾರಿ ಸಹಿ ಅವಶ್ಯಕತೆಯೇ ಇಲ್ಲ. ಅಂದರೆ ಅವರು ನನ್ನ ಒಪ್ಪಿಗೆ ಇಲ್ಲದೆ, ನಾನು ಆರೋಪಿ ಅಂತ ನನ್ನನ್ನು ಬಂಧಿಸ್ಲಿಕ್ಕೆ ಬಂದರೆ ನನ್ನ ಒಪ್ಪಿಗೆ ಇಲ್ಲದೇ
ನನ್ನ ಬಂಧಿಸ್ಬೋದು, ಸಹಿಯ ಅವಶ್ಯಕತೆ ಇಲ್ಲದೇ ಬಂಧಿಸ್ಬೋದು ಅಂತ ಹೇಳಿದರೆ ಇದು ಎರಡನೇ ಕರಾಳತೆ. ಇನ್ನು ಮೂರನೇದು, ಈ ಮುಂಚೆ ಇದ್ದಿದ್ದು, ನಾನು ಕೇವಲ ಸ್ಥೂಲವಾಗಿ ಹೇಳ್ತೀನಿ, ಇದರಲ್ಲಿ ಸಾಕಷ್ಟು ಅಂಶಗಳಿದ್ದಾವೆ. ಸಮಯದ ಅಭಾವದಿಂದ ನಿಮಗೆ ಮನವರಿಕೆಗೋಸ್ಕರ ಕೆಲವೊಂದು ಮಾತ್ರ ಹೇಳ್ತಾ ಇದ್ದೀನಿ. ಈ ಮುಂಚೆ ಏನಿತ್ತು, ಒಂದು ವೇಳೆ ಬಂಧಿತ ಆರೋಪಿ ಏನಾದರೂ ಕಾಯಿಲೆಗೊಳಗಾದರೆ ಅಥವಾ ಏನಾದರೂ ಆತನಿಗೆ ಒಂದು ಗಾಯ ಉಂಟಾಗಿದ್ದರೆ ಆತನಿಗೆ ಸರ್ಕಾರಿ ಆಸ್ಪತ್ರೆ ಅಥವಾ ಲೋಕಲ್ ಹೆಲ್ತ್ ಕೇರ್ಗೆ ಸೇರಿಸಬೇಕಾಗತ್ತೆ. ಆಮೇಲೆ ಪ್ರತಿ 48 ಗಂಟೆಗಳಿಗೊಮ್ಮೆ ಆತನ ತಪಾಸಣೆಗೆ ಒಳಪಡಿಸಬೇಕಾಗತ್ತೆ. ಅದರ ರಿಪೋರ್ಟನ್ನು ಕೊಡ್ತಾ ಇರಬೇಕಾಗತ್ತೆ, ಹೆಲ್ತ್ ಬುಲೆಟಿನ್ನ ಕೊಡ್ತಾ ಇರಬೇಕಾಗತ್ತೆ. ಆದರೆ ಈಗ ಬದಲಾದ ನಾಗರಿಕ ಸಂಹಿತೆ, ನಾಗರಿಕ ಸುರಕ್ಷಾ ಸಂಹಿತೆಯಲ್ಲಿ ಇದು ಯಾವುದನ್ನು ಮಾಡಬೇಕಾಗಿಲ್ಲ. ಅಂದರೆ ಒಂದು ವೇಳೆ ಆರೋಪಿ ಆರೋಗ್ಯ ಹದಗೆಟ್ಟಿದ್ರೆ, ಆತನಿಗೆ ಏನಾದರೂ ಗಾಯಗಳಾಗಿದ್ದರೆ ಅದನ್ನು ಸರ್ಕಾರಿ ಆಸ್ಪತ್ರೆಗೆ ಕಡ್ಡಾಯವಾಗಿ ತೋರಿಸ್ಬೇಕನ್ನುವ ನಿಯಮವೂ ಇಲ್ಲ. ಅಥವಾ ತೋರಿಸಿದ್ರು ಸಹ 48 ಗಂಟೆಗಳೊಮ್ಮೆ ತಪಾಸಣೆಗೆ ಒಳಪಡಿಸಬೇಕು, ಮರು ತಪಾಸಣೆಗೆ. ಕೊನೆಗೂ ಆತನಿಗೆ ಫಿಟ್ನೆಸ್ ಸರ್ಟಿಫಿಕೇಟ್ ತೊಗೊಳ್ಳೋವರೆಗೂ ಆತನಿಗೆ ಮರು ತಪಾಸಣೆ ಮಾಡ್ತಿರ್ಬೇಕು ಎನ್ನುವುದರ ಕೂಡ ಅಗತ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಮೂರನೇ ಕರಾಳ ಶಾಸನ ಆಗುತ್ತೆ. ಇನ್ನು ಬಹಳ ಮುಖ್ಯವಾಗಿ ಬಹಳ ದೊಡ್ಡ ಅಪಾಯಕಾರಿ ಇರುವುದು UAPA ಕಾಯ್ದೆ ಅಡಿಯಲ್ಲಿ ಗೃಹ ಇಲಾಖೆಯ ಅನುಮತಿ ಇಲ್ಲದೇ ಪೊಲೀಸರಿಗೆ ಈ ವ್ಯಕ್ತಿ ಭಾರತದ ಭದ್ರತೆಗೆ ಧಕ್ಕೆ ಉಂಟು ಮಾಡ್ತಾರೆ ಅಂತ ಅನಿಸ್ಬಿಟ್ರೆ ಗೃಹ ಇಲಾಖೆ ಅನುಮತಿ ಇಲ್ಲದೇ ನೇರವಾಗಿ ಬಂಧನಕ್ಕೆ ಒಳಪಡಿಸ್ಬೋದು. ಇದು ಅತ್ಯಂತ ಭೀಕರವಾಗಿರುವಂಥದ್ದು. ಈಗಾಗಲೇ ಗೃಹ ಇಲಾಖೆ ಅನುಮತಿ ತಗೊಂಡು UAPA ಕಾಯ್ದೆಯನ್ನು ನಮ್ಮ ಮೇಲೆ ಹೇರಬಹುದು ಎನ್ನುವುದರ ಅದರಿಂದ ಉಂಟಾಗ್ತಿರುವಂತಹ ಅನಾಹುತಗಳನ್ನ ನೋಡ್ತಾ ಇದ್ದೀವಿ. ಇವತ್ತು ಭೀಮಾ ಕೊರೆಗಾಂವ್ ಕೇಸಲ್ಲಿ ಮಾನವ ಹಕ್ಕುಗಳ ಹೋರಾಟಗಾರರು, ನ್ಯಾಯವಾದಿಗಳು, ಸಾಹಿತಿಗಳು, ಚಿಂತಕರನ್ನು UAPA ಕೇಸ್ ಅಡಿಯಲ್ಲಿ ಸುಳ್ಳು ಪ್ರಕರಣಗಳು ದಾಖಲಿಸ್ಬಿಟ್ಟು 4 ವರ್ಷ 5 ವರ್ಷ ಜೈಲಲ್ಲಿ ಕುಳಿತಿರೋದನ್ನು ನೋಡ್ತಾ ಇದ್ದೀವಿ. ಇನ್ನು ಮುಂದೆ ಈ ರೀತಿ ನಮ್ಮ ಮೇಲೆ UAPA ಕೇಸ್ ಹಾಕಬೇಕಂದ್ರೆ ಗೃಹ ಇಲಾಖೆ ಅನುಮತಿ ಇಲ್ಲ ಅಂತಂದರೆ ಇದು ಸಂಪೂರ್ಣವಾಗಿ ಪೊಲೀಸ್ ರಾಜ್ ವ್ಯವಸ್ಥೆಗೆ ನಮ್ಮನ್ನು ದೂಡ್ತಾ ಇದ್ದಾರೆ. ನಿರ್ವಸಾಹತೀಕರಣ ಹೆಸರಿನಲ್ಲಿ, ಡಿಕಲನೈಸೇಷನ್ ಹೆಸರಿನಲ್ಲಿ. ಆದರೆ ಮತ್ತೆ ಹೇಳ್ತಾ ಇದ್ದೀನಿ, ಇದು ನಿಯೋಕಲನೈಸೇಷನ್, ನವ ವಸಾಹತಿಯಾಗಿ ನಮ್ಮನ್ನು ತಳ್ತಾ ಇದ್ದಾರೆ. ಇವರು ಬಳಸ್ಕೊಳ್ತಿರೋದು ಮತ್ತೆ ಬಳಸ್ಕೊಳ್ತಿರೋದು ಅಂತಂದರೆ ಭದ್ರತೆ, ಭಾರತದ ಭದ್ರತೆ, ಏಕತೆಯ ನೆಪವೊಡ್ಡಿ. ಇದು ಬಹಳ ಯಾವುದರ ಆಧಾರದಲ್ಲಿ ಭದ್ರತೆಯನ್ನು ಹೇಳ್ತಾ ಇದ್ದಾರೆ. ನೀವು ನಮ್ಮ ಕಂಪ್ಯೂಟರ್ಗಳಲ್ಲಿ ಏನಾದರೂ ಒಂದು ಇನ್ಮುಂದೆ ಮತ್ತೊಂದು ವಿಷಯವಿದೆ, ನಮ್ಮನ್ನು ಬಂಧಿಸುವಾಗ ನಮ್ಮ ಕಂಪ್ಯೂಟರ್ ಆಗಲಿ, ಮೊಬೈಲ್ನಾಗಲಿ ಅಥವಾ ಎಲೆಕ್ಟ್ರಾನಿಕ್ ಸಲಕರಣೆಗಳನ್ನು ತೊಗೊಳ್ಬಾರ್ದು ಅಂತ ನಿಯಮ ಇದ್ದರೂ ಸಹ ಅವನ್ನೆಲ್ಲವನ್ನೂ ತೊಗೊಂಡು ಹೋಗ್ತಾ ಇದ್ದಾರೆ. ಅದು ತೊಗೊಂಡೋಗ್ಬಿಟ್ಟು ಅಲ್ಲಿ ಸುಳ್ಳು ದಾಖಲೆಗಳನ್ನು ಅದರೊಳಗಡೆಗೆ ಇನ್ಫಿಲ್ಟ್ರೇಟ್ ಮಾಡ್ತಿದ್ದಾರೆ ಅನ್ನೋದು ಕೂಡ ನಾವು ಭೀಮಾ ಕೊರೆಗಾಂವ್ ಕೇಸಲ್ಲಿ ನೋಡ್ತಾ ಇದ್ದೀವಿ. ಒಂದು ವೇಳೆ ಇನ್ನೊಂದು ವಿಷಯ, ಬಂಧಿತ ಆರೋಪಿ ಅಫೆಂಡರ್ ಆಗಿದ್ದರೆ, ಅಂದರೆ ಎಲ್ಲರೂ ತಪ್ಸ್ಕೊಂಡಾಗಿದ್ನೋ ಬರದೇ ಹೋದರೆ ತಪ್ಸ್ಕೊಂಡಿದ್ರೆ ಆತನ ಅನುಪಸ್ಥಿತಿಯಲ್ಲಿ ನೀವು ವಿಚಾರಣೆ ಮುಂದುವರಿಸ್ಬೋದು ಅಂತ ಬಂದಿದೆ. ಇದು ಭಾಳ ಡೇಂಜರಸ್ ಆಗುತ್ತೆ. ಯಾಕಂದರೆ ಆತನ ಅನುಪಸ್ಥಿತಿಯಲ್ಲಿ ಆತನ ಸಾಕ್ಷಿಗಳನ್ನು ಕೇಳ್ದೇ, ಆತನ ಡಿಫೆನ್ಸ್ ಇಲ್ಲದೇ ನೀವು ವಿಚಾರಣೆ ಮುಂದುವರಿಸ್ಬಿಟ್ಟು ಆತನ ಅಪರಾಧಿ ಅಂತ ತೀರ್ಮಾನ ಕೊಡ್ಬೋದು ಎನ್ನುವ ಮತ್ತೊಂದು ಕರಾಳತೆ ಇದೆ. ಇನ್ನು ಭಾಳ ಮುಖ್ಯವಾಗಿ ಏನು ಹೇಳ್ತಾರಲ್ಲ, ಸಾಲಿಟರಿ ಕನ್ಫೈನ್ಮೆಂಟ್ನ ಕೊಡ್ಬೋದು. ಅಂದರೆ ಒಬ್ಬ ವ್ಯಕ್ತಿಯನ್ನು ನಿಮಗೆ ಬೇಕಾಬಿಟ್ಟು ಈತ ಭಾಳ ಅಪಾಯಕಾರಿ ವ್ಯಕ್ತಿ, ಜೈಲ್ ಬ್ರೇಕ್ ಮಾಡ್ತಾರಂತ ಸುಮ್ಮನೆ ಆರೋಪಿಸ್ಬಿಟ್ಟು ಅವರನ್ನು ಒಂದೇ ವ್ಯಕ್ತಿಯ ಸಾಲಿಟರಿ ಕನ್ಫೈನ್ಮೆಂಟಲ್ಲಿ ಇಡ್ಬೋದು ಅಂತ ಕೂಡ ಬದಲಾವಣೆ ಮಾಡಿಬಿಟ್ಟಿದೆ. ಮುಂಚೆ ಯಾರನ್ನು ಬೇಕಾದ್ರೂ ಸಾಲಿಟರಿ ಕನ್ಫೈನ್ಮೆಂಟಲ್ಲಿ ಇಡುವಂತಿರಲಿಲ್ಲ. ಈಗ ಅದು ಯಾವುದೇ ರೀತಿಯ ನಿಯಮಗಳಿಲ್ಲದೇ ಪೊಲೀಸರಿಗೆ ಅನಿಸ್ಬಿಟ್ರೆ, ಈ ವ್ಯಕ್ತಿ ಅಪಾಯಕಾರಿ ಅಂತ ಅನಿಸ್ಬಿಟ್ರೆ ಅವರನ್ನು ಸಾಲಿಟರಿ ಕನ್ಫೈನ್ಮೆಂಟಲ್ಲಿ ಇಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇದು ಈ ತಂದಿರುವಂತಹ ಹೊಸ ಕ್ರಿಮಿನಲ್ ಕಾನೂನುಗಳ ಒಂದು ಸ್ಥೂಲ ಪರಿಚಯ. ಅದರ ಇನ್ನೂ ವಿವರಗಳು ಬೇಕಾದಷ್ಟಿದ್ದಾವೆ. ಅನೇಕರು ಹೇಳ್ತಾರೆ ಇಂಥ ಕರಾಳತೆಗಳನ್ನು ಹೆಚ್ಚಿಗೆ ಸೇರಿಸಿದ್ದಾರೆ ಬಿಟ್ಟರೆ ಏನೂ ಬದಲಾವಣೆ ಆಗಿಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇದು ನಮಗೆ ಈಗಿರುವಂತಹ ಆಗಲೇ ಸಂಕುಚಿತಗೊಳ್ತಿರುವಂಥ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ, ನಮ್ಮ ಪ್ರಜಾಪ್ರಭುತ್ವದ ಬದುಕು ಮತ್ತಷ್ಟು ಸಂಕುಚಿತಗೊಳ್ಳುತ್ತೆ. ಅಥವಾ ಹೆಚ್ಚು ಕಡಿಮೆ 2024ರಲ್ಲಿ ಏನಾದರೂ BJP ಅಧಿಕಾರಕ್ಕೆ ಬಂದರೆ ಇನ್ನೂ ಸಂಪೂರ್ಣವಾಗಿ ನಾಶವಾಗುತ್ತೆ. ಅದಕ್ಕೆ ಅನುಮೋದನೆಗೋಸ್ಕರನೇ ಅಧಿಕೃತ ಅನುಮೋದನೆಯಾಗಿಯೇ ಈ ಹೊಸ ರೀತಿಯ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಂತ ಕರಿತಾ ಇದ್ದಾರೆ. ಇದು ಅನಾಗರಿಕ ಅಸುರಕ್ಷಾ ಸಂಹಿತೆ ಅಂತ ಕರಿಬೇಕಾಗತ್ತೆ. ಇದು ಭಾರತೀಯ ನ್ಯಾಯ ಸಂಹಿತೆ ಅಲ್ಲ, ಭಾರತೀಯ ಅನ್ಯಾಯ ಸಂಹಿತೆ ಅಂತ ಹೇಳ್ಬೇಕಾಗತ್ತೆ. ಇಂಥವನ್ನು ಇವರು 147 ಸಂಸದರ 146 ಸಂಸದರನ್ನು ಹೊರಗಾಕ್ಬಿಟ್ಟು ಏನಪ್ಪ ಅನುಮೋದನೆ ಪಡ್ಕೊಂಡಿದ್ದಾರೆ ಅಂತಂದರೆ, ನಾವು ನಾಗರಿಕ ಸಮಾಜ ತನಗೇನೂ ಗೊತ್ತಿಲ್ಲದಂತೆ ಮೌನವಾಗಿದೆ ಅಂತಂದರೆ ಇದಕ್ಕಿಂತ ಲಾಚಿಕೆಗೇಡು, ಇದಕ್ಕಿಂತ ದುರಂತ ಮತ್ತೊಂದಿಲ್ಲ ಅಂತ ಹೇಳಬೇಕಾಗತ್ತೆ. ಇದು ಮತ್ತೆ ಹೇಳ್ತಾ ಇದ್ದೀನಿ, ಇದು ಡಿಕಲನೈಸೇಷನ್ ಅಲ್ಲ, ಇದು ನಿಯೋ ಕಲನೈಸೇಷನ್. ದಿಸ್ ಈಸ್ ಎ ಅರಿಸ್ಟೋಕ್ರಾಟಿಕ್, ದಿಸ್ ಈಸ್ ಎ
ಡಿಕ್ಟೇಟರ್ಶಿಪ್ ಅಂತ ಹೇಳ್ಬೇಕಾಗತ್ತೆ. ಇನ್ನು ಎರಡನೇ ಮಸೂದೆ ಅವ್ರು ನೇಮಕಾತಿ ಮಾಡ್ಕೊಂಡಿದ್ದ ಅನುಮೋದನೆ ಪಡ್ಕೊಂಡಿದ್ದಂದರೆ ಚುನಾವಣಾ ಆಯುಕ್ತರ ನೇಮಕ. ನಿಮಗೆಲ್ಲ ಗೊತ್ತಿರುವಂತೆ 2 ಮಾರ್ಚ್ 2023ರಂದು 5 ನ್ಯಾಯಮೂರ್ತಿಗಳನ್ನು ಒಳಗೊಂಡಂತಹ, ಅದರಲ್ಲಿ KM ಜೋಸೆಫ್ ಅದರ ಅಧ್ಯಕ್ಷರಾಗಿದ್ದಂತಹ ಸುಪ್ರೀಂ ಕೋರ್ಟ್ನ ಸಂವಿಧಾನ ಪೀಠವು 2 ಮಾರ್ಚ್ 2023ರಂದು ಒಂದು ಸಲಹೆ ಕೊಡುತ್ತೆ. ಯಾಕಂದರೆ ಚುನಾವಣಾ ಆಯುಕ್ತರ ನೇಮಕಾತಿ ಕುರಿತಂತೆ ನಡೆದಂಥ ವಿಚಾರಣೆಯಲ್ಲಿ ಅದೊಂದು ಸಲಹೆ ಕೊಡುತ್ತೆ. ಈ ರೀತಿ ಚುನಾವಣಾ ಆಯುಕ್ತರ ನೇಮಕಾತಿಯಲ್ಲಿ ತಾರತಮ್ಯ ನಡೀತಾ ಇದೆ. ಯಾವ ಪಕ್ಷ ಅಧಿಕಾರದಲ್ಲಿರುತ್ತೋ, ಯಾವ ಸರ್ಕಾರವಿರುತ್ತೋ ಅವರಿಗೆ ಬೇಕಾದಂತಹ ಪಪೆಟ್ ಅಂತ ಕರಿತೀವಲ್ಲ, ಕೈಗೊಂಬೆ ಆಗಿರುವಂಥವ್ರನ್ನೇ ಅಲ್ಲಿ ನೇಮಕಾತಿ ಮಾಡ್ತಾ ಇದ್ದಾರೆ. ಅವರು ಚುನಾವಣಾ ಆಯೋಗದ ಯಾವುದೇ ಸ್ವಾಯತ್ತತೆ ಉಳಿಸ್ತಾ ಇಲ್ಲ, ಸರ್ಕಾರಕ್ಕೆ ಬೇಕಾದ ರೀತಿಯಲ್ಲಿ ಚುನಾವಣೆ ನಡೆಸ್ತಾ ಇದ್ದಾರೆ ಎನ್ನುವ ಆ ಗಂಭೀರ ಆರೋಪಗಳು ಕೇಳಬಂದ ಕಾರಣಕ್ಕಾಗಿ ವಿಚಾರಣೆ ನಡೆಸ್ತಾ ಇದ್ರು. ಆ ವಿಚಾರಣೆ ಸಂದರ್ಭದಲ್ಲಿ ಅವ್ರು ಏನು ಹೇಳ್ತು ಅಂದರೆ, ಸುಪ್ರೀಂ ಕೋರ್ಟ್ನ 5 ಸದಸ್ಯರ ಸಂವಿಧಾನ ಪೀಠ KM ಜೋಸೆಫ್ ಅವರ ನೇತೃತ್ವದಲ್ಲಿ ನೀವು ನಿಮ್ಮದು ಚುನಾವಣಾ ಆಯೋಗವನ್ನು ರಚನೆ ಮಾಡಬೇಕಾದಾಗ, ಅಥವಾ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಮತ್ತು ಆಯುಕ್ತರ ನೇಮಕಾತಿಯ ಸಂದರ್ಭದಲ್ಲಿ ಅದರಲ್ಲಿ ಪ್ರಧಾನಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು ಮತ್ತು ಮುಖ್ಯ ನ್ಯಾಯಮೂರ್ತಿಗಳು ಇರಬೇಕು ಆ ಸಮಿತಿಯಲ್ಲಿ ಅಂತ ತನ್ನ ಅಭಿಪ್ರಾಯ ಹೇಳ್ತು. ಮುಖ್ಯ ನ್ಯಾಯಮೂರ್ತಿಗಳು ಇರಬೇಕಾಗತ್ತೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು, ವಿರೋಧ ಪಕ್ಷದ ನಾಯಕರು ಮತ್ತು ಪ್ರಧಾನಮಂತ್ರಿಗಳು ಇರುವಂತೆ ನೋಡಿಕೊಳ್ಳಿ ಅಂತ ಸೂಚನೆ ಕೊಡ್ತು. ಆದರೆ ಈ ಸರ್ಕಾರ ಅದಕ್ಕೆ ಸೊಪ್ಪು ಹಾಕ್ದೇ ಸುಪ್ರೀಂ ಕೋರ್ಟ್ನ ಮಾತಿಗೆ ಎಲ್ಲಿಯೂ ಬೆಲೆ ಕೊಡ್ದೇ ತನಗೆ ಮನ ಬಂದಂತೆ ಅದನ್ನು ಬದಲಾಯಿಸ್ಬಿಟ್ಟು ಏನು ಮಾಡಿದೆ ಅಂತಂದರೆ, ಹೊಸ ಸಮಿತಿಯನ್ನು ನೇಮಕಾತಿ ಮಾಡಿದೆ, ಮಸೂದೆ ತಂದಿದೆ ಚುನಾವಣೆ ಆಯೋಗದ ಮುಖ್ಯ ಆಯುಕ್ತರು ಮತ್ತು ಆಯುಕ್ತರ ನೇಮಕಾತಿಗಾಗಿ. ಅದರಲ್ಲಿ ಪ್ರಧಾನಮಂತ್ರಿಗಳು ಇರ್ತಾರೆ, ವಿರೋಧ ಪಕ್ಷದ ನಾಯಕರು ಇರ್ತಾರೆ ಮತ್ತು ಆ ಕೇಂದ್ರ ಸಚಿವ ಸಂಪುಟದ ಹಿರಿಯ ಸಚಿವರು ಇರ್ತಾರೆ. ನೋಡಿ ಇದು ಎಂತಹ ಅಪಾಯಕಾರಿಯಾಗಿದೆ ಅಂತಂದರೆ, ಇಲ್ಲಿ ಮತ್ತು ಹೇಳ್ತಾರೆ ಬಹುಮತ ಒಂದು ಮೂಲಕ ಆಯುಕ್ತರ ನೇಮಕಾತಿಗೆ ಅನುಮತಿ ತಗೊಳ್ಳು. ಇಲ್ಲಿ ಪ್ರಧಾನಮಂತ್ರಿಗಳು ಮತ್ತು ಅವರ ಸಚಿವ ಸಂಪುಟದ ಮಂತ್ರಿಗಳೇ ಇಬ್ಬರು ಇದ್ದಾಗ, ವಿರೋಧ ಪಕ್ಷ ನಾಯಕರು ಒಬ್ಬರು ಇದ್ದಾಗ ಬಹುಮತ ಸಹಜವಾಗಿ ಅವರಿಬ್ಬರ ಒಪಿನಿಯನ್ ಆಗಿರುತ್ತೆ. ಕಡೆಗೂ ವಿರೋಧ ಪಕ್ಷದ ನಾಯಕರ ಮಾತಿಗೆ ಬೆಲೆ ಇಲ್ದಂಗೆ ಆಗುತ್ತೆ. ಕಡೆಗೂ ಸರ್ಕಾರದ ಕೈಗೊಂಬೆಯಾದಂಥ ಇಡೀ ಚುನಾವಣಾ ಆಯೋಗದ ಸ್ವಾಯತ್ತತೆಯನ್ನೇ ಹಾಳು ಮಾಡುವಂತಹ ವ್ಯಕ್ತಿಗಳನ್ನು ಆಯ್ಕೆ ಆಗ್ತಾರೆ. ಹಾಗಿದ್ದರೆ ಸುಪ್ರೀಂ ಕೋರ್ಟ್ ಸೂಚಿಸಿದಂತಹ ಮುಖ್ಯ ನ್ಯಾಯಮೂರ್ತಿಗಳನ್ನು ಒಳಗೊಳ್ಳಬೇಕು ನೇಮಕಾತಿ ಸಮಿತಿಯಲ್ಲಿ ಅನ್ನೋದನ್ನು ಇವರು ಧಿಕ್ಕರಿಸಿದ್ದಾರೆ. ಇದು ನ್ಯಾಯಾಂಗ ನಿಂದೆ ಅನಿಸ್ಕೊಳ್ಳೋದಿಲ್ವಾ ಅಂತ ಕಾನೂನು ತಜ್ಞರು ಹೇಳಬೇಕಾಗತ್ತೆ. ಹೀಗೆ ತನಗೆ ಬೇಕಾದಂತೆ ಸರ್ವಾಧಿಕಾರಕ್ಕೆ, ಏಕಚಕ್ರಾಧಿಪಾದಕ್ಕೆ, ನವ ವಸಾಹತಿಕ ಶಾಹಿಗೆ ಬೇಕಾದಂಥ ರೀತಿಯ ಕಾನೂನುಗಳನ್ನು ಕೂಡ ಅಳವಡಿಸಿಕೊಳ್ತಾ ಇದ್ದಾರೆ. ಮತ್ತು ಇವರೆಲ್ಲಿಯೂ ಸಂವಿಧಾನವನ್ನು ಬದಲಾಯಿಸ್ತಿಲ್ಲ. ನಾವು ಅರ್ಥ ಮಾಡ್ಕೊಳ್ಬೇಕು, ಸಂವಿಧಾನ ಬದಲಾಯಿಸ್ತಿಲ್ಲ. ಅವರು ಸಂವಿಧಾನವನ್ನು ದುರ್ಬಲಗೊಳಿಸಿಬಿಟ್ಟು ತನಗೆ ಬೇಕಾದಂತೆ ಸರ್ವಾಧಿಕಾರಕ್ಕೆ ಅನುಕೂಲವಾಗುವಂಥ ಕಾನೂನುಗಳನ್ನು ತರ್ತಾ ಇದ್ದಾರೆ. ಈಗ ಆಲ್ರೆಡಿ ಮಸೂದೆಯಾಗಿ ಅನುಮೋದನೆಗೊಂಡ್ಬಿಟ್ಟಿದ್ದೇವೆ ಅಂದರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅನಾಹುತಗಳಿಗೆ ನಾವು ಸಾಕ್ಷಿ ಆಗಬೇಕಾಗತ್ತೆ ಅಂತ ಹೇಳ್ತಾ ಇದ್ದೀವಿ. ಹೀಗಾಗಿ ಇದು ನಿರ್ವಸಾಹತೀಕರಣವಲ್ಲ, ಇದು ನವವಸಾಹತೀಕರಣ ಮತ್ತು ಇದು ಸರ್ವಾಧಿಕಾರ ವ್ಯವಸ್ಥೆ ಇದೆ. ಹಾಗಿದ್ರೆ ನಾವು ನಾಗರಿಕ ಸಮಾಜ ಏನು ಮಾಡಬೇಕಂದ್ರೆ, ನಾವು ಮತ್ತೆ ಚರ್ಚೆ ಮಾಡಬೇಕು, ಸಮಾಲೋಚನೆ ಮಾಡಬೇಕು, ಜನಾಂದೋಲನ ಮಾಡಬೇಕಾಗತ್ತೆ ಅಂತ ಮಾತ್ರ ಹೇಳ್ತೀನಿ. ನಮಸ್ಕಾರ.